ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಯಜಮಾನ್ರೆ, ನನ್ನ ಮಗಳು ಭಾಳ ನೊಂದ್ಕೊಂಡ್ಬಿಟ್ರೆ ಅವಳೆ. ರಾಜೇಶ ಅಂದ್ರೆ ಭಾಳ ಪ್ರೀತಿ ಅವಳಿಗೆ. ಸ್ವಂತ ಮಗನ ಥರ ನೋಡ್ಕೊತಾ ಇದ್ಲು. ಅವಳ ಸಂಕಟ ನೋಡೋಕ್ಕಾಗ್ತಿಲ್ಲ, ಅವಳ ಸಂಕಟ ನೋಡೋಕ್ಕಾಯ್ತಿಲ್ಲ ನನಗೆ. ಸುಮನ ಕಣ್ಣೀರಿಗೆ ಇಡೀ ಮನೆಯವ್ರು ನೊಂದ್ಕೊಂಡಿದ್ದಾರೆ. ನನಗೆ ಬೇಕಾಗಿದ್ದು ಇದೆ. ಸುಮನ, ನೀನು ಎಲೆಕ್ಷನ್ನಲ್ಲಿ ಗೆದ್ದು ಜೀವನದಲ್ಲಿ ಸೋಲ್ತಾ ಇದೆಯಾ. ನಾನು ಅಲ್ಲಿ ಸೋತು ನಿನ್ನ ಜೀವನದಲ್ಲಿ ಆಟ ಆಡ್ತಾ ಇದ್ದೀನಿ. ಹಾಗೇನೂ ಇಲ್ಲ ಅಂಕಲ್, ಒಂದು 10 ನಿಮಿಷದಲ್ಲಿ ಸರಿ ಹೋಗ್ಬಿಡ್ತಾಳೆ. ಅವಳಿಗೀಗಿರೋ ನೋವಿಗೆ ಹಾಗೆ ಅಳ್ತಿದ್ದಾಳಷ್ಟೆ. ಅದು ಅಲ್ಲದೆ ಅಣ್ಣ ಬಟ್ಟೆ ಕೊಡಿಸಿರೋದಕ್ಕೆ ಅವಳು ತುಂಬ ಎಮೋಷನಲ್ ಆಗಿಬಿಟ್ಟಿದ್ದಾಳೆ. ವಾವ್ ಅದಕ್ಕೆ ವಾವ್. ನೀವು ಅವಳಿಗೆ ತೋರಿಸಿರೋ ಪ್ರೀತಿಗೆ, ನೀವು ಮಾಡಿರೋ ಕೆಲಸಕ್ಕೆ ಬೇಕಿತ್ತ ಅದಕ್ಕೆ ನಿಮ್ಗಿದೆಲ್ಲ? ಭಿಖಾರಿಗಳನ್ನ ಕರ್ಕೊಂಡೋಗಿ ಸಿಂಹಾಸನದ ಮೇಲೆ ಕೂರಿಸ್ಬಿಟ್ರೆ ಮಹಾರಾಣಿ ಆಗ್ಬಿಡ್ತಾಳ, ಅಥವಾ ಭಿಕ್ಷೆ ಬೇಡೋದನ್ನ ನಿಲ್ಲಿಸ್ಬಿಡ್ತಾಳ? ಯಾಕೆ ಹಿಂಗೆ ಮಾತಾಡ್ತೀಯ? ಅಲ್ಲಿ ಏನಾಯ್ತು ಅಂತ ಗೊತ್ತಾ? ತಿಳ್ಕೊಳ್ಳೋ ಅವಶ್ಯಕತೆನೂ ನನಗಿಲ್ಲ ಅಮ್ಮ. ಇಷ್ಟೊತ್ತು ಬರ್ದೇ ಇದ್ದವಳು ಈಗ ಯಾಕೆ ಬಂದೆ? ಗಾಯದ ಮೇಲೆ ಉಪ್ಸುರಿ ಅಕ್ಕ? ನಾನು ಉಪ್ಸೂರೋದಕ್ಕೆ ಬಂದಿಲ್ಲಮ್ಮ, ನಿಮ್ಗಳಿಗೆ ಸತ್ಯನ ಅರ್ಥ ಮಾಡ್ಸೋದಕ್ಕೆ ಬಂದಿದ್ದೀನಿ. ನೀವು ಅವಳ ಮೇಲೆ ಎಷ್ಟೇ ಪ್ರೀತಿ ತೋರಿಸಿದ್ರು, ಅವಳನ್ನ ಎಷ್ಟೇ ಮೆರೆಸಿದ್ರು, ಅವಳಿಗೆ ಅವಳ ಮನೆಯವರೇ ಹೆಚ್ಚಾಗ್ತಾರೆ ಹೊರತು ನಾವಲ್ಲ. ಜಾನ್ವಿ, ಬಾಯಿ ಬಿಗಿ ಹಿಡಿದು ಮಾತಾಡು. ಸ್ವಲ್ಪ ಕಾಮನ್ ಸೆನ್ಸ್ ಬೇಡ ನಿನ್ಗೆ? ಯಾಕಣ್ಣ, ನಿನಗೆ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ವಾ? ಸಾಧನ ಅದಕ್ಕೆ ಬದಲಾಗಿದ್ದಾರೆ. ಅವಳಿಗೋಸ್ಕರ ಎಷ್ಟು ಗ್ರ್ಯಾಂಡ್ ಆಗಿ ಪಾರ್ಟಿ ಅರೇಂಜ್ ಮಾಡಿದ್ರು. ಇವ್ರ ಯೋಗ್ಯತೆಗೆ ಅವಳು ಹುಟ್ಟಾಗಿಂದ ಅವಳ ಬರ್ಡೇನ ಮಾಡೇ ಇಲ್ಲ. ಅಂಥದ್ರಲ್ಲಿ ನನ್ನ ಅತ್ತಿಗೆ ಮಾಡಿದ್ರು. ತನ್ನೋವು 100 ಇರ್ಲಿ, ಅದನ್ನ ಸಹಿಸ್ಕೊಂಡು ಸುಮ್ಮನೆ ಇರ್ಬೇಕಾಗಿತ್ತು ತಾನೆ. ಅವಳಿಗೆ ನಮ್ಮೆಲ್ಲರ ಸಂತೋಷಕ್ಕಿಂತ ಅವಳ ದುಃಖನೇ ಹೆಚ್ಚಾಗೋಯ್ತು. ಅವಳ ತಮ್ಮನೇ ಹೆಚ್ಚಾಗ್ಬಿಟ್ಟ. ಜಾನ್ವಿ, ಮಾತಾಡ್ಲಿ ಬಿಡ್ರವ್ವ. ಆ ಮಗ ಹೇಳ್ತಿರೋದೆಲ್ಲ ಸರಿಯಾಗೇ ಅದೇ. ಏನೇ ಅಂದ್ರು ನಮ್ಮ ಸುಮ್ಮನೆ ಮಾಡಬಾರ್ದಾಗಿತ್ತು ಕಣ್ರವ್ವ. ನೋಡಿದ್ರ, ಅವ್ರ ಅಪ್ಪನೇ ಸತ್ಯನ ಒಪ್ಕೋತಾ ಇದಾರಲ್ಲ. ಈಗ್ಲಾದ್ರೂ ನಿಮ್ಗೆಲ್ಲರಿಗೂ ಅರ್ಥ ಆಯ್ತು ಅಂತ ಅನ್ಕೋತೀನಿ. ಶಟ್ ಅಪ್ ಜಾನು, ತುಂಬಾ ಮಾತಾಡ್ತಿದ್ಯಾ ನೀನು. ನೋಡು, ಸುಮನ ತಮ್ಮನ್ ಕಳ್ಕೊಂಡಿರೋ ನೋವಲ್ಲಿದ್ದಾಳೆ. ಕಳ್ಕೊಂಡವ್ರಿಗೆ ಗೊತ್ತು ಕಳ್ಕೊಂಡಿರೋ ನೋವು ಏನು ಅಂತ. ನಿನಗೇನ್ ಗೊತ್ತು? ಏನದ್ಕೆ ನೀವು, ನಿಮ್ಗೆ ಇಷ್ಟೆಲ್ಲ ಅವಮಾನ ಮಾಡಿದ್ರು, ನಿಮ್ ಶ್ರಮ ಎಲ್ಲ ಹಾಳು ಮಾಡಿದ್ರು, ನೀವು ಅವಳ ಪರವಾಗಿ ಮಾತಾಡ್ತಾ ಇದ್ದೀರಲ್ಲ ಅದಕ್ಕೆ? ಹೌದು, ಮಾತಾಡ್ತೀನಿ ಜಾನು. ಅವಳು ನನ್ನ ತಂಗಿ. ಅವಳಿಗೆ ಸಮಾಧಾನ ಮಾಡೋದಕ್ಕೆ ಆಗ್ತಿಲ್ವಲ್ಲ ಅಂತ ಸಂಕಟ ಆಗ್ತಿದೆ. ಪಾರ್ಟಿ ಹಾಳಾಯ್ತು ಅಂತ ಸಂಕಟ ಆಗ್ತಿಲ್ಲ ನನ್ಗೆ. ಕೇಳಿಸ್ಕೊಂಡೇನೆ? ಕೇಳಿಸ್ಕೋ. ಬಂಗಾರದಂತ ಮಾತಾಡಿದಾಳೆ ನನ್ನ ಸೊಸೆ. ಹಾಲ್ಗೆ ಹುಳಿ ಇನ್ನು ಮಾತಾಡಿಲ್ಲ, ಸಂಸಾರನ ಉಳ್ಸೋ ಮಾತಾಡಿದಾಳೆ. ಜಾನ್ವಿ, ನೀನ್ ಇದೇ ತರ ಇಲ್ಲಿ ಮಾತಾಡ್ತಾ ಇದ್ರೆ ದೊಡ್ಡವ್ರ ಮುಂದೆ ಇನ್ನೂ ಕೆಟ್ಟವಳಾಗ್ತೀಯಾ? ನಿನ್ಗೂ ಇದಕ್ಕೂ ಸಂಬಂಧ ಇಲ್ಲ ತಾನೆ? ಹೋಗ್, ಸುಮ್ಮನೆ ರೂಮ್ಗೆ ಹೋಗು. ಅಣ್ಣ, ಇದೊಳ್ಳೆ ಕತೆ ಆಯ್ತಲ್ಲ. ಜಾನ್ವಿ, ಇನ್ನು ಒಂದು ಮಾತಾಡಿದ್ರು ಇಲ್ಲಿ ಬೇರೆನೆ ಆಗುತ್ತೆ. ಎಲ್ಲರ ಮುಂದೆ ಮಾನ ಮರ್ಯಾದೆ ಕಳ್ಕೊಬೇಡ. ಸುಭಾಷ್, ರಾಜ್ಯರಾಮಯ್ಯವ್ರನ್ನ ಮನೆ ಬಿಟ್ಟು ಏನಿಲ್ಲ ಮಾವ, ನಿಮ್ಮೆಲ್ಲರೂ ಖುಷಿಯಾಗಿಡೋಣ. ನಿಮ್ಮ ಸಂತೋಷ ನೋಡಿ ನಾನು ಸಂತೋಷ ಪಡೋಣ ಅಂತ ಅನ್ಕೊಂಡೆ. ಆದ್ರೆ
ನಾನು ಈ ಮನೇಲಿ ಏನೇ ಪ್ರಯತ್ನ ಪಟ್ಟರು ಎಲ್ಲ ವ್ಯರ್ಥ ಆಗ್ತಾ ಇದೆ. ಹೋಗ್ಲಿ ಬಿಡಿ, ನನ್ನ ಹಣೆ ಬರನೇ ಸರಿ ಇಲ್ಲ. ಅದಕ್ಕೆ ನೀವ್ಯಾಕೆ ಬೇಜಾರು ಮಾಡ್ಕೋತಿದ್ದೀರಾ? ನಿಮ್ಮಿಂದ ಪಾರ್ಟಿ ಏನು ಹಾಳಾಗಿಲ್ಲ, ಯೋಚನೆ ಮಾಡಬೇಡಿ. ಹೌದು ಸಾಧನ, ನೀನು ಮಾಡಿರೋ ಕೆಲಸದಿಂದ ನಮ್ಗೆಲ್ರಿಗೂ ಖುಷಿಯಾಗಿದೆ. ಮನೆಯವರೆಲ್ರಿಗೂ ನಿನ್ನ ಬಗ್ಗೆ ಖುಷಿ ಇದೆ. ಹಾಳು ಮಾಡಿದ್ದು ಆ ಸುಮ್ಮನಾನೆ. ಸತ್ತೋಗಿರೋ ತಮ್ಮನ್ನ ನೆನೆಸ್ಕೊಂಡು ಇಷ್ಟೊಂದು ಓವರ್ ರಿಯಾಕ್ಟ್ ಮಾಡೋದು ಏನಾಗಿತ್ತು ಅಂತ. ಇದನ್ನ ಹೀಗೇ ಬಿಟ್ರೆ ಮಾತಿಗೆ ಮಾತು ಬೆಳೆದು ಮನಸ್ಸೆಲ್ಲ ಮುರಿದೋಗುತ್ತೆ. ಹಾಗಾಗಬಾರ್ದು. ಸಾಧನಾ, ನೀನೇನು ಚಿಂತೆ ಮಾಡಬೇಡ. ಈ ಮಂಥನದ ಗೌರವನ ಎತ್ತಿ ಹಿಡಿಯುವಂಥ ಕೆಲಸ ನೀವು ಮಾಡಿದ್ಯಾ ತಾಯಿ. ಸರಿ ಹೋಗಿ, ಎಲ್ಲ ನಿಮ್ಮ ರೂಮ್ಗೆ ಹೋಗಿ. ನೀವ್ಯಾರೂ ಚಿಂತೆ ಮಾಡ್ಕೋಬೇಡಿ, ನಾನು ಹೋಗಿ ಮಾತಾಡ್ತೇನೆ. ಸಮಾಧಾನ ಮಾಡ್ಕೊಳ್ಳಿ ಸುಮ್ಮನವ್ರೆ. ನೀವು ಹೀಗೆ ದುಃಖ ಪಡ್ತಾ ಇರೋದು ನೋಡಿ ಅಪ್ಪ ತಂಗಿ ತುಂಬ ಬೇಜಾರು ಮಾಡ್ಕೊಂಡು. ಸಮಾಧಾನ ಮಾಡ್ಕೊಳ್ಳಿ. ನಾನು ಸಮಾಧಾನ ಆಗ್ಬೇಕು ಅಂದ್ರೆ ರಾಜೇಶನ್ಕೊಂದು ಕೊಲೆಗಾರನ್ ಶಿಕ್ಷೆ ಆಗ್ಬೇಕು ಸಾಹೇಬ್ರೆ. ಆಗ್ಲೇ ನಂಗೆ ಸಮಾಧಾನ ಆಗೋದು. ಅದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ ಸುಮ್ಮನವ್ರೆ. ಈ ವಿಷಯದಲ್ಲಿ ನಾವು ದುಡ್ಕೋಕ್ಕಾಗಲ್ಲ, ಸ್ವಲ್ಪ ತಾಳ್ಮೆಯಿಂದ ಇರಬೇಕಲ್ವಾ? ಪರವಾಗಿಲ್ಲ ಸಾಹೇಬ್ರೆ, ನಾನು ಕಾಯ್ತೀನಿ. ನನ್ನ ತಮ್ಮನ ಬಗ್ಗೆ ಕೊಲೆ ವಿಚಾರಣೆ ಇವತ್ತೇ ಆಗ್ಬೇಕು, ಈಗಲೇ ಆಗ್ಬೇಕು ಅಂತ ನಾ ಹೇಳಲ್ಲ. ಶಬರಿ ಕಾದಂಗೆ ಕಾಯ್ತೀನಿ. ಆದ್ರೆ ನಿಮ್ ಕೈ ಮುಗಿದು ಬೇಡ್ಕೋತೀನಿ, ದಯವಿಟ್ಟು ಪ್ರಯತ್ನನಾದ್ರೂ ಪಡ್ಬೇಕಲ್ವಾ ಸಾಹೇಬ್ರೆ? ದಯವಿಟ್ಟು ನನ್ನ ತಮ್ಮನ ಆತ್ಮ ನರಳೋ ಹಾಗೆ ಮಾಡಬೇಡಿ. ಅವನ ಆತ್ಮಕ್ಕೆ ಶಾಂತಿ ಸಿಗೋ ಹಾಗೆ ಮಾಡಬೇಕು. ಸುಮ್ಮನವರೇ, ರಾಜೇಶ ಅಂದರೆ ನನಗೂ ತುಂಬ ಪ್ರೀತಿ. ಅವನಿಗಾಗಿರೋ ಅನ್ಯಾಯ ನಾನು ಸಹಿಸ್ಕೊಡಲ್ಲ. ಆದರೆ ಏನು ಮಾಡೋದು? ನಾನು ಎಲ್ಲ ಕಡೆ ಕಟ್ಟಿಬಿಟ್ಟಿದ್ದೀನಿ. ಸಾಹೇಬ್ರೆ, ರಾಜಕೀಯ ಬೇರೆ, ಪಾರ್ಟಿ ಪ್ರತಿಷ್ಠೆ ಬೇರೆ, ನನ್ನ ತಮ್ಮನ ಸಾವೇ ಬೇರೆ. ಒಂದಕ್ಕೊಂದು ತಳ್ಕಾಗ್ಬೇಡಿ. ಒಂದು ಜೀವಕ್ಕಿಂತ ದೊಡ್ಡದು ಯಾವುದು ಇಲ್ಲ ಸಾಹೇಬ್ರೆ. ಆ ಜೀವನ ಅನ್ಯಾಯವಾಗಿ ಕೊಂದವ್ರಿಗೆ ಶಿಕ್ಷೆ ಕೊಡದೆ ಹೋದ್ರೆ ನನ್ನ ತಮ್ಮನ ಸಾವಿಗೆ ನ್ಯಾಯ ಸಿಕ್ಕಂಗಾಗತ್ತಾ? ನನ್ನ ತಮ್ಮಂಗಾದ ನ್ಯಾಯ ನಾಳೆ ಇನ್ನೊಬ್ರಿಗೆ ಆಗ್ಬಾರ್ದು ಸಾಹೇಬ್ರೆ, ಇನ್ನೊಬ್ರಿಗೆ ಆಗ್ಬಾರ್ದು. ನನ್ನಂತ ಎಷ್ಟೋ ಅಕ್ಕಂದಿನ ಮನ್ಸು ಉಳಿಬಾರ್ದು ಸಾಹೇಬ್ರೆ. ಎಷ್ಟೋ ಮನೆ ದೀಪಗಳು ಆರ್ಬಾರ್ದು. ಇದಕ್ಕೆಲ್ಲ ಒಂದು ಮುಕ್ತಾಯ ಸಿಗ್ಬೇಕು. ಹಾಗೆ ನಾವು ಮಾಡಬೇಕು. ಸುಮ್ಮನವರೇ, ನಾನು ಇನ್ನಷ್ಟು ಒತ್ತಾಯ ಮಾಡ್ತೀನಿ, ಪ್ರೆಷರ್ ಹಾಕ್ತೀನಿ, ಆ ಕೊಲೆಗಾರನ ಹುಡುಕಿಸ್ತೀನಿ. ನನ್ನ ನಂಬಿ. 4 ಗಂಟೆಗೆ ಎದ್ರು ಇನ್ನೂ ರೆಡಿ ಆಗಿಲ್ಲ ನಾನು. ಅಯ್ಯೋ, ಅವಾಗಲೇ ರೀಚ್ ಆಗಬೇಕಾಗಿತ್ತು. ಸಾಹೇಬ್ರೆ, ಅಯ್ಯೋ, ನೀವೇನ್ರಿ ಹೆದರ್ಸ್ಬಿಟ್ರಲ್ಲ? ನೀವೇ ಕೆದ್ದೇಳಕ್ ಹೋದ್ರಿ? ಸಾಹೇಬ್ರೆ, ನೀವು ಹೊರಗಡೆ ಹೊರಟ್ರಾ? ಹೊತ್ತಾಗೋಯ್ತು, ನಾನು ಹಾಗೆ ಮಲಗ್ಬಿಟ್ಟಿದ್ದೀನಿ, ತಪ್ಪಾಯ್ತು. ರಿಲ್ಯಾಕ್ಸ್. ನೀವು ಆರಾಮಾಗಿ ರೆಸ್ಟ್ ಮಾಡಿ, ಯಾಕೆ ಟೆನ್ಷನ್ ತಗೋತೀರಾ? ಅಯ್ಯೋ, ಚಿಂತೆ ಮಾಡ್ಕೋಬೇಡಿ ಅಂದ್ರೆ ಹೇಗೆ ಸಾಹೇಬ್ರೆ? ನಾನು ಇನ್ನೂ ರಂಗೋಲಿ ಬಿಡಿಸಿಲ್ಲ, ಪೂಜೆ ಮಾಡಿಲ್ಲ, ಕಾಫಿ ಮಾಡಿಲ್ಲ, ಟೀ ಮಾಡಿಲ್ಲ, ಇನ್ನೂ ತಿಂಡಿ ಮಾಡಿಲ್ಲ. ಸುಮ್ಮನವರೇ, ಕಾಮ್ ಡೌನ್. ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಾ? ಅಮ್ಮ ಎಲ್ಲ ನೋಡ್ಕೋತಾರೆ. ನೀವು ಆರಾಮಾಗಿ ರೆಸ್ಟ್ ಮಾಡಿ. ಆವಾಗಲೇ ಅಮ್ಮ ಬಂದಿದ್ರು, ಇನ್ನೂ ಎದ್ದಿಲ್ವಲ್ಲ, ಜ್ವರ ಗಿರ ಏನಾದ್ರು ಬಂದಿದ್ಯಾ ಅಂತ. ಏನೂ ಇಲ್ಲಮ್ಮ, ಸ್ವಲ್ಪ ರೆಸ್ಟ್ ಮಾಡಲಿ ಅಂತ ನಾನೇ ಹೇಳಿ ಕಳಿಸ್ದೆ. ನೀವು ಕೆಳಗಡೆ ಹೋಗೋದು ಬೇಡವಂತೆ, ರೆಸ್ಟ್ ಮಾಡಿ. ಅಂದ್ರೆ ಅತ್ತೆನೇ ಎಲ್ಲ ಕೆಲಸ ಮಾಡ್ಬೇಕಾ? ಸುಮ್ಮನವ್ರೆ, ನೀವು ಯಾಕೆ ಟೆನ್ಷನ್ ಮಾಡ್ಕೋತೀರಾ? ನೀವು ಆರಾಮಾಗಿ ರೆಸ್ಟ್ ಮಾಡಿ. ಸಾಧನ ಅದಕ್ಕೆ ಇದ್ದಾರೆ, ಜಾನ್ವಿ ಕೈ ಜೋಡಿಸ್ತಾಳೆ. ನಿಮ್ಮ ಮನ್ಸು ಸರಿ ಆದಮೇಲೆ ನೀವು ಆರಾಮಾಗಿ ಹೋಗಿ ಕೆಲಸ ಮಾಡಿರಂತೆ. ಮಲ್ಕೊಳ್ಳಿ. ಮನ್ಸ ಅದಷ್ಟು ಬೇಗ ಸರಿ ಹೋಗಲ್ಲ ಸಾಹೇಬ್ರೆ. ಅದಕ್ಕೆ ಸಮಯ ಹಿಡಿಯುತ್ತೆ. ರಾಜೇಶನ್ಕೊಂದು ಕೊಲೆಗಾರ ಯಾರು ಅಂತ ಗೊತ್ತಾಗೋವರೆಗೂ ಸ್ವಲ್ಪ ಕಷ್ಟನೇ. ಸುಮ್ಮನವ್ರೆ, ಇನ್ವೆಸ್ಟಿಗೇಷನ್ ಬೇಗ ಆಗಲಿ ಅಂತ ನಾನು ಪ್ರೆಷರ್ ಹಾಕ್ತಾ ಇದ್ದೀನಿ. ಇವತ್ತು ಮನೇಲಿ ಯಾರೇ ಏನೇ ಅಂದ್ರೂ
ನೀವು ತಲೆ ಕೆಡ್ಸ್ಕೊಡ್ಕೋಬೇಡಿ. ನನ್ನಿಂದ ನಿನ್ನ ಎಲ್ರಿಗೂ ಬೇಜಾರಾಯ್ತು ಅಲ್ವಾ ಸಾಹೇಬ್ರೆ? ಎಲ್ಲರೂ ತುಂಬ ಖುಷಿಯಾಗಿ ಪ್ರೀತಿಯಿಂದ ಆಗಿರೋದನ್ನ ಯಾವುದನ್ನು ನೆನಪಿಸ್ಕೋಬೇಡಿ. ನೋವು ಕೊಡೋದನ್ನ ಮರ್ತು ಬಿಡಬೇಕು. ಈಗಿನ ಕ್ಷಣದಲ್ಲಿ ಜೀವಿಸ್ಬೇಕು ಸುಮ್ಮನವರೇ. ಈಗ ನೀವು ನಿಮ್ಮ ಶಕ್ತಿನ ರಿಕವರ್ ಮಾಡ್ಕೊಳ್ಳೋ ಸಮಯ. ರೆಸ್ಟ್ ಮಾಡಿ, ಆ್ಯಕ್ಟಿವ್ ಆಗಿರ್ತೀರ. ಇಲ್ಲ ಅಂದರೆ ಅದೇ ನೋವು ಕಣ್ಣೀರು. ಮಲ್ಕೊಳ್ಳಿ ಸುಮ್ಮನವರೇ. ನನ್ನೊಂದು ರಿಕ್ವೆಸ್ಟ್ ಇದೆ, ಕೇಳ್ತೀರಾ? ಹೇಳಿ ಸಾಹೇಬ್ರೆ. ನಾನು ಬರೋಷ್ಟರಲ್ಲಿ ನೀವು ನಗ್ನಗ್ತಾ ಇರಬೇಕು. ಆಗುತ್ತಾ? ಅಯ್ಯೋ ಲೇಟ್ ಆಗೋಯ್ತು, ನಾನು ಬರ್ತೀನಿ. ಸಾಹೇಬ್ರೆ ತಿಂಡಿ? ಅಮ್ಮ ಆವಾಗಲೇ ಬಂದು ಕರೆದ್ರು. ಕೆಳಗಡೆ ಹೋಗಿ ತಿಂಡಿ ಮಾಡಿಕೊಂಡು ಪಾರ್ಟಿಗೆ ಫಿಲ್ ಡೈರೆಕ್ಟ್ ಹೋಗ್ತೀನಿ. ಬರ್ತೀನಿ. ಸುಮ್ಮ ಮಾವ, ಅಳಬೇಡ ಕಥ, ಅಳಬೇಡ. ಎಷ್ಟೊಂದಾಗಿ ಜ್ಞಾಪಿಸ್ಕೊಂಡಿರ್ತೀಯ. ಜೀವನದಲ್ಲಿ 10 ಸಂತೋಷಗಳಿರುತ್ತೆ ಕಣಮ್ಮ. ಅದ್ರಲ್ಲಿ ಎಲ್ಲದರಲ್ಲೂ ಭಾಗಿಯಾಗಬೇಕು. ನಿನಗೆ ಹೇಳ್ತಾ ಇದ್ದೀನಿ ಮಗ, ಯಾರು ನೋವು ಸಹಿತ ನಗೋದನ್ನು ಕತ್ಕೊಳ್ಳಲ್ವೋ ಅವರು ತಾವಾಗೇ ತಮ್ಮ ಜೀವನನ ಹಾಳು ಮಾಡ್ಕೋತಾರೆ. ಯಾರನ್ನೋ ಕಳ್ಕೊಂಡಿರೋ ನೋವು, ಯಾರನ್ನೋ ಪಡ್ಕೊಂಡಿರೋ ಖುಷಿ ಎರಡೂ ಇರುತ್ತೆ. ಆದರೆ ನೋವನ್ನು ಅದುಮಿಟ್ಕೊಂಡು ಸಂತೋಷವಾಗಿರಬೇಕು, ಅದನ್ನು ಕಲಿಬೇಕು. ಯಾಕೆಂದರೆ ಸುಖ ಹಂಚಿದಂಗೆ ಕಷ್ಟ ಯಾವತ್ತೂ ಹಂಚೋಕೋಬಾರ್ದು. ಯಾಕೆಂದರೆ ಕಷ್ಟ ಸಂಕ್ರಾಂತಿ ಎಳ್ಳು ಬೆಲ್ಲ ಅಲ್ಲ, ಇದೇ ಜೀವನದ ತತ್ವ. ಸುಖ ಹಂಚಬೇಕು, ಕಷ್ಟ ಹಂಚಬಾರ್ದು. ಸುಮ, ಯಾವುದೋ ಒಂದು ನೋವು ಬಂದಾಗ ಕೊರಗಬೇಕು, ಮರುಗಬೇಕು. ಅದನ್ನು ತಕ್ಷಣನೇ ಮರೆತುಬಿಟ್ಟು ಮೈ ಕೊಡವೆ ನಿಂತ್ಕೊಂಡ್ಬಿಡ್ಬೇಕಮ್ಮ. ಅದೇ ಜೀವನ. ರಾಜೇಶನ್ ವಿಷಯ ಕೇಳಿದಾಗೆಲ್ಲ ಮನ್ಸಿಗೆ ತುಂಬ ಸಂಕಟ ಆಗತ್ತೆ ಬಾವ. ಅದನ್ನ ಮರೆಯೋದಕ್ಕಾಗಲ್ಲ. ಬದುಕಿ ಬಾಳ್ಬೇಕಾದ ನನ್ನ ತಮ್ಮ ಅನ್ಯಾಯವಾಗಿ ಸತ್ತೋದ್ನಲ್ಲ ಅಂತ ಸಂಕಟ ಆಗತ್ತೆ ಬಾವ. ಹೌದಮ್ಮ, ತುಂಬ ಚಿಕ್ಕ ವಯಸ್ಸು, ಪಾಪಿಗಳು, ದ್ರೋಹಿಗಳು ಅವನ ಅನ್ಯಾಯವಾಗಿ ಕೊಂದುಬಿಟ್ರು ಕಣ್ಣ. ಖಂಡಿತ ಅದರಲ್ಲಿ ಅವನ ತಪ್ಪೇನೂ ಇಲ್ಲಮ್ಮ. ಅದನ್ನು ಯಾರು ಮಾಡಿದಾರೋ ಅವ್ರಿಗೆ ತಕ್ಕ ಶಿಕ್ಷೆ ಆಗಲೇಬೇಕು. ಆಗ ಅವನಿಗೆ, ಅವನ ಆತ್ಮಕ್ಕೆ, ನಮ್ಮೆಲ್ಲರಿಗೂ ಶಾಂತಿ ಸಿಕ್ಕೋದು. ಅದು ಯಾರು ಅಂತಾನೆ ಗೊತ್ತಾಗ್ತಿಲ್ವಲ್ಲ ಮಾವ. ನನ್ನ ತಮ್ಮಂಗೆ ನ್ಯಾಯ ಸಿಗಬೇಕು, ಆ ಕೊಲೆಗಾರಕ್ಕೆ ಶಿಕ್ಷೆ ಆಗಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಕರೆಕ್ಟ್ ಅಮ್ಮ. ಅಪರಾಧಿ ಯಾರು ಅಂತ ಗೊತ್ತಾದ ಮೇಲೆ ಅವನಿಗೆ ಶಿಕ್ಷೆ ಆಗಲೇಬೇಕು. ಆದರೆ ಆಗ್ತಿಲ್ವಲ್ಲ ಮಾವ. ರಾಜೇಶ ಸತ್ತು ಆಗಲೇ 1 ವರ್ಷ ಆಗ್ತಾ ಬಂತು. ಆದರೆ ಈಗಲೂ ಅವ್ರು ಯಾರು ಅಂತಾನೆ ಗೊತ್ತಾಗ್ತಿಲ್ಲ. ನೀನೇನು ಚಿಂತೆ ಮಾಡಬೇಡ ಕಂದ. ತೀರ್ಥನ್ ಜೊತೆ ನಾನು ಇವತ್ತೇ ಮಾತಾಡ್ತೀನಿ. ಮೊದಲು ಈ ವಿಷಯನ ತುಂಬ ಸೀರಿಯಸ್ ಆಗಿ ತಗೋ. ಆ ಕೊಲೆಗಾರ ಯಾರು ಅನ್ನೋದನ್ನು ಮೊದಲು ಹುಡುಗಿಸು ಅಂತ ಹೇಳ್ತೀನಿ. ನನಗೆ ಕಮಿಷನರು ತುಂಬ ಕ್ಲೋಸ್ ಆಗಿದ್ದಾರಮ್ಮ. ಇವತ್ತೇ ಅವ್ರ ಹತ್ರನೂ ಮಾತಾಡ್ತೀನಿ. ದಯವಿಟ್ಟು ಮಾತಾಡಿ ಮಾವ. ನನ್ನ ತಮ್ಮನ ಆತ್ಮಕ್ಕೆ ಶಾಂತಿ ಸಿಗಬೇಕು. ಆ ಕೊಲೆಗಾರಂಗೆ